ಬೈ ಎಲೆಕ್ಷನ್ ಅಖಾಡಕ್ಕಿಳಿದ ಬಿಜೆಪಿ ಸಾರಥಿಗಳು. ಇನ್ನು ಬಿಜೆಪಿ ಪಾಳ್ಯದಲ್ಲಿ ಇಂದಿನಿಂದ ಅಬ್ಬರದ ಪ್ರಚಾರ. ಇನ್ನು ವಿಜಯೇಂದ್ರ ಆಗಿದೆ 2 ಕ್ಷೇತ್ರಗಳಲ್ಲಿ ಗೆಲ್ಲಿಸುವಂತಹ ಜವಾಬ್ದಾರಿ. ಈ ಒಂದು ಜವಾಬ್ದಾರಿಯನ್ನ ನಿಭಾಯಿಸಲೇಬೇಕಾಗಿದೆ ವಿಜಯೇಂದ್ರ ಅವರಿಗೂ ಒಂದು ದೊಡ್ಡ ಟಾಸ್ಕ್ ಇದು. ಬೈ ಎಲೆಕ್ಷನ್ ಅಖಾಡದಲ್ಲಿ ಈಗ ಅಬ್ಬರದ ಪ್ರಚಾರವನ್ನ ಮಾಡಲಿದ್ದಾರೆ. ಬಿಜೆಪಿ ಪಾಳ್ಯದಿಂದ ವಿಜಯೇಂದ್ರ ಆಗಿದೆ 2 ಕ್ಷೇತ್ರಗಳಲ್ಲಿ ಗೆಲ್ಲಿಸುವ ಜವಾಬ್ದಾರಿ. ರಾಜ್ಯಾಧ್ಯಕ್ಷ ಪಟ್ಟವನ್ನ ಉಳಿಸಿಕೊಳ್ಳಲು ವಿಜಯೇಂದ್ರ ಅವರು ಭಾರೀ ಕಸರತ್ತು ಮಾಡ್ತಾ ಇದ್ದಾರೆ. ಇಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ವಿಜಯೇಂದ್ರ ಸಭೆ. ಬೈ ಎಲೆಕ್ಷನ್ ಗೆಲ್ಲಲು ಬಿವೈ ವಿಜಯೇಂದ್ರ ರಣತಂತ್ರ. ಮತ್ತೊಂದೆಡೆ ಕುತೂಹಲವನ್ನ ಮೂಡಿಸಿದ ರೆಬಲ್ಸ್ ನಡೆ. ವಿಜಯೇಂದ್ರ ನಡೆಸೋ ಸಭೆಯಲ್ಲಿ ಕಾಣಿಸಿಕೊಳ್ತಾರ ರೆಬಲ್ಸ್. ಹಾಗಾದ್ರೆ ಬಿವೈವಿ ಜೊತೆ ಪ್ರಚಾರಕ್ಕೆ ಬರ್ತಾರ ರೆಬಲ್ ನಾಯಕರು. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಬಣದ ಮೇಲೆ ಕಣ್ಣಿದೆ. ಸಿದ್ದೇಶ್ವರ್ ಬೆಂಬಲಿಗರು ಬಿವೈವಿ ಜೊತೆ ಕೈ ಜೋಡಿಸ್ತಾರಾ? ವಿಜಯೇಂದ್ರ ಬಣ ರೆಬಲ್ಸ್ ಒಟ್ಟಾಗಿ ಪ್ರಚಾರ ನಡೆಸ್ತಾರಾ? ಇದು ಒಗ್ಗಟ್ಟಿನ ಪ್ರದರ್ಶನವೋ ಅಥವಾ ಜಿದ್ದಾಜಿದ್ದೋ? ಇನ್ನು ಬೈ ಎಲೆಕ್ಷನ್ ಅಖಾಡಕ್ಕಿಳಿದ ಬಿಜೆಪಿ ಸಾರಥಿಗಳು. ಬಿಜೆಪಿ ಪಾಳ್ಯದಲ್ಲಿ ಇಂದಿನಿಂದ ಅಬ್ಬರದ ಪ್ರಚಾರವನ್ನ ಮಾಡ್ತಾರೆ. ಮುಖ್ಯವಾಗಿ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕಾಗಿದೆ. ಯಾಕೆಂತಂದ್ರೆ ಕಾಂಗ್ರೆಸ್ ಮುಂದೆ ಈಗ ಎದೆ ತಟ್ಟಿ ನಿಲ್ಲುವಂಥ ಕೆಲಸವನ್ನ ಮಾಡಲೇಬೇಕಾಗಿದೆ. ಇನ್ನು ಬಾಗಲಕೋಟೆ ಕ್ಷೇತ್ರ ಆಗಿರಬಹುದು, ದಾವಣಗೆರೆ ದಕ್ಷಿಣ ಕ್ಷೇತ್ರ ಆಗಿರಬಹುದು, 2 ಕ್ಷೇತ್ರದಲ್ಲೂ ಕೂಡ ಕಮಲವನ್ನ ಅರಳಿಸಲಿಕ್ಕೆ ಈಗ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು 2 ಕ್ಷೇತ್ರಗಳನ್ನ ಗೆಲ್ಲಿಸೋ ಜವಾಬ್ದಾರಿ ಈಗ ವಿಜಯೇಂದ್ರ ಹೆಗಲಿಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಈಗ ವಿಜಯೇಂದ್ರಗೆ 2 ಕ್ಷೇತ್ರಗಳನ್ನ ಗೆಲ್ಲಿಸುವ ಜವಾಬ್ದಾರಿಯನ್ನ ನೀಡಲಾಗಿದೆ. ಹಾಗಾಗಿ ಈಗ ಅಬ್ಬರದ ಪ್ರಚಾರ ಎಲ್ಲವನ್ನೂ ಕೂಡ ಪ್ರಾರಂಭ ಮಾಡಿದ್ದಾರೆ. ಆದ್ರೆ ಈಗ ಯತ್ನಾಳ್ ಅವರು ಈಗ ವಿಜಯೇಂದ್ರ ಜೊತೆ ಕೈ ಜೋಡಿಸ್ತಾರಾ? ಆ ಒಂದು ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಏನೆಲ್ಲ ಅಪ್ಡೇಟ್ ಇದೆ, ಜೊತೆಗೆ ಅಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಎಸ್ ಸಾಹಿತ್ಯ, ಇವತ್ತು ಬಿಜೆಪಿ ನಾಯಕರು ಚುನಾವಣಾ ಪ್ರಚಾರವನ್ನು ಆರಂಭ ಮಾಡಿರೋದು. ಅಂದ್ರೆ ದಾವಣಗೆರೆ ದಕ್ಷಿಣ ಮತ್ತೆ ಅದೇ ರೀತಿ ಬಾಗಲಕೋಟೆಗೆ ಸಂಬಂಧಪಟ್ಟಂತೆ ಬೈ ಎಲೆಕ್ಷನ್ ನಡೀತದೆ. ಅಲ್ಲಿ ಚುನಾವಣಾ ಕಾರ್ಯಗಳನ್ನ ಇವತ್ತಿಂದ ಭರ್ಜರಿಯಾಗಿ ಆರಂಭ ಮಾಡಿರುವಂತದ್ದು. ಎಲ್ಲಾ ನಾಯಕರು ಕೂಡ ಇವತ್ತರಿಂದ ಒಬ್ಬೊಬ್ಬರಾಗಿ ಆ ಕ್ಷೇತ್ರಗಳಿಗೆ ಹೋಗಿ ಪ್ರಚಾರ ಮಾಡುವಂತದ್ದು, ಮತ ಸೆಳೆಯುವ ಪ್ರಯತ್ನ ಎಲ್ಲವೂ ಕೂಡ ಆರಂಭ ಮಾಡ್ತಾ ಇರೋದು. ಅವ್ರ ಜೊತೆಗೆ ಜೆಡಿಎಸ್ ನಾಯಕರು ಕೂಡ ಕೈ ಜೋಡಿಸ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಇದರ ನಡುವೆ ದಾವಣಗೆರೆಗೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ಕುತೂಹಲ ಮೂಡಿರುವಂತದ್ದು. ಯಾಕೆಂದ್ರೆ ದಾವಣಗೆರೆ ಟಿಕೆಟ್ ಘೋಷಣೆ ಆಗಿರುವ ಅಭ್ಯರ್ಥಿ ದಾಸ ಕರಿಯಪ್ಪ ಅವರು ಏನು ಜಿಎಂ ಸಿದ್ದೇಶ್ವರ ಅವರ ಬಣ ಆಗಿರುವಂತದ್ದು. ಅವರೇ ಸತತ ಪ್ರಯತ್ನಗಳು, ಹೈಕಮಾಂಡ್ ಮಟ್ಟದಲ್ಲಿ ಒತ್ತಡ ಹಾಕಿ ದಾಸ ಕರಿಯಪ್ಪ ಅವರಿಗೆ ಜಿಎಂ ಸಿದ್ದೇಶ್ವರ ಅವರ ಟೀಮ್ ಟಿಕೆಟ್ ಅನ್ನ ಕೊಡಿಸುವಲ್ಲಿ ಯಶಸ್ವಿಯಾಗಿದೆ. ಆದ್ರೆ ಇಲ್ಲಿವರೆಗೂ ಕೂಡ ಪ್ರಚಾರ ಅಂದ್ರೆ ಮನೆ ನಾಮಪತ್ರ ಸಲ್ಲಿಕೆಯಲ್ಲಿ ಮಾತ್ರ ಬಿಎಸ್ವೈ ಜೊತೆ ಕಾಣಿಸ್ಕೊಂಡಂತಹ ಜಿಎಂ ಸಿದ್ದೇಶ್ವರ್ ಅವ್ರ ಬಣ ಇಲ್ಲಿವರೆಗೂ ಕೂಡ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗ್ತಿಲ್ಲ. ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಕೂಡ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಅಲ್ಲಿನ ಕಾರ್ಯಕರ್ತರ ಸಭೆ ಮತ್ತು ಮುಖಂಡರ ಸಭೆಯನ್ನ ಕೂಡ ನಿರ್ವಹಣೆ ಮಾಡ್ತಾ ಇರೋದು. ಈ ಸಭೆಯಲ್ಲಿ ಅವ್ರು ಭಾಗಿಯಾಗ್ತಾರೆ ಎಂಬ ಪ್ರಶ್ನೆಯು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಯಾಕೆಂದ್ರೆ ಇಲ್ಲಿವರೆಗೂ ಕೂಡ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ವಿರುದ್ಧ ಮುಗಿ ಬೀಳಿಸಿದಂತಹ ಜಿಎಂ ಸಿದ್ದೇಶ್ವರ್ ಆಗಿರ್ಬೋದು, ಹರೀಶ್ ಮತ್ತೆ ಈ ರೀತಿಯಾದಂತಹ ಏನ್ ನಾಯಕರಿದ್ದಾರೆ ಅವರೆಲ್ಲರೂ ಕೂಡ ಯಡಿಯೂರಪ್ಪ ಕುಟುಂಬ ಇರದೆ ಇಲ್ಲಿವರೆಗೂ ಹೋರಾಟ ಮಾಡ್ತಿದ್ರು. ಅಂದ್ರೆ ಭ್ರಷ್ಟಾಚಾರದಿಂದ ಮತ್ತೆ ಒಂದೇ ಕುಟುಂಬದಲ್ಲಿ ಅಧಿಕಾರ ಹಂಚಿಕೆ ಆಗ್ತಿದೆ ಅಂತ ಕೂಡ ಆರೋಪಗಳನ್ನ ಮಾಡ್ತಾ ಇದ್ರು. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಬಿವೈ ವಿಜಯೇಂದ್ರನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಸತತವಾಗಿ ಪ್ರಯತ್ನ ಮಾಡಿದ್ರು. ಆದ್ರೆ ಇವೆಲ್ಲವೂ ಮರೆತು ಈಗ ಒಟ್ಟಾಗಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿಸ್ತಾರ ಮತ್ತೆ ಚುನಾವಣೆ ಗೆಲ್ಲಿಸಿ ನಿಟ್ಟಿನಲ್ಲಿ ಕಾರ್ಯಗಳನ್ನ ಮಾಡ್ತಾರೆ ಎಂಬುದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಜಿಎಂ ಸಿದ್ದೇಶ್ವರ್ ಬಣದಿಂದಲೇ ಟಿಕೆಟ್ ಘೋಷಣೆ, ಅವರ ಬಣಕ್ಕೆ ಟಿಕೆಟ್ ಘೋಷಣೆ ಆಗಿದೆ. ಅವರು ಕೂಡ ಈ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಬೇಕು. ಆದ್ರೆ ವೈಯಕ್ತಿಕ ಕಾರಣಗಳಿಂದ ಅಥವಾ ತಮ್ಮ ಜಿದ್ದಾಜಿದ್ದಿಯಿಂದ ಏನಾದ್ರು ಪ್ರಚಾರದಲ್ಲಿ ದೂರ ಉಳಿತಾರೆ ಎಂಬುದು ಕಾದ್ ನೋಡ್ಬೇಕಾಗಿರುವಂತದ್ದು ಸಾಹಿತ್ಯ. ಮಾರುತಿ, ಒಂದು ಕಡೆ ವಿಜಯೇಂದ್ರ ಅವರಿಗೆ 2 ಕ್ಷೇತ್ರಗಳನ್ನ ಗೆಲ್ಲಿಸುವಂತಹ ಹೊಣೆ ಅಥವಾ ಜವಾಬ್ದಾರಿ ಅವರ ಹೆಗಲ ಮೇಲಿದೆ. ಮತ್ತೊಂದು ಕಡೆ ರೆಬಲ್ಸ್ ನಾಯಕರನ್ನು ಕೂಡ ಈಗ ಅವರ ಜೊತೆ ಸೇರಿಸಿಕೊಂಡೇ ಪ್ರಚಾರ ಮಾಡಬೇಕಾಗಿದೆ. ಎರಡನ್ನೂ ಕೂಡ ಯಾವ ರೀತಿ ಈಗ ನಿಭಾಯಿಸ್ತಾರೆ ವಿಜಯೇಂದ್ರ ಅವರು? ಎಸ್ ಸಾಹಿತ್ಯ, ಏನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನ ಆಗಿ ಮುಂದುವರಿಬೇಕು ಮತ್ತೆ ಹೈಕಮಾಂಡ್ ಮಟ್ಟದಲ್ಲೂ ಇನ್ನು ಮತ್ತಷ್ಟು ಒಳ್ಳೆಯ ಹೆಸರು ತಲುಪಬೇಕು ಮತ್ತೆ ನಾನು ರಾಜ್ಯದಲ್ಲಿ ಪ್ರಭಾವ ಆಗಿದ್ದೀನಿ ಅಂತ ತೋರಿಸ್ಕೋಬೇಕು ಅಂದ್ರೆ ಈ 2 ಬೈ ಎಲೆಕ್ಷನ್ ಗೆಲ್ಲುವ ಜವಾಬ್ದಾರಿ ಮತ್ತು ಗೆಲ್ಲಿಸುವ ತಂತ್ರಗಾರಿಕೆ ಎರಡನ್ನೂ ಕೂಡ ಬಿವೈ ವಿಜಯೇಂದ್ರ ಅವರು ರೂಪಿಸಬೇಕಾಗಿದೆ. ಯಾಕೆಂದ್ರೆ ಈ ಹಿಂದೆ ನಡೆದಂತ 3 ಬೈ ಎಲೆಕ್ಷನ್ ಅಲ್ಲಿ ಮೈತ್ರಿ ಪಕ್ಷದಿಂದ ಏನು 3 ಅಭ್ಯರ್ಥಿಗಳಿಗೂ ಸೋತಿರುವಂತದ್ದು ವಿಜಯೇಂದ್ರಗೆ ಒಂದ್ ರೀತಿ ಹಿನ್ನಡೆ ಆಗಿತ್ತು. ಆದ್ರೆ ಈಗ ನಡೀತಾ ಇರುವಂತಹ ಬೈ ಎಲೆಕ್ಷನ್ ಅಲ್ಲಿ 2 ಬೈ ಎಲೆಕ್ಷನ್ ಅಲ್ಲೂ ಗೆಲ್ಲಿಸಲೇಬೇಕಾದ ಒತ್ತಡ ವಿಜಯೇಂದ್ರಗಿರುವಂತದ್ದು. ಅದರಿಂದಾಗಿಯೇ
ಈಗಾಗಲೇ ಕುಮಾರಸ್ವಾಮಿ ಅವರನ್ನ ಕೂಡ ಪ್ರಚಾರಕ್ಕೆ ಕರೆದಿರುವಂತದ್ದು. ಅಂದ್ರೆ ಒಕ್ಕಲಿಗರ ಮತಗಳನ್ನು ಕ್ರೋಢೀಕರಿಸುವ ಪ್ರಯತ್ನಕ್ಕೆ ಮುಂದಾಗಿರುವಂತದ್ದು. ಅದೇ ರೀತಿ ಏನು ಯಡಿಯೂರಪ್ಪನ ಇದ್ದಾರೆ ಅವರ ಮಾಸ್ ಇಮೇಜ್ ಅನ್ನು ಕೂಡ ಬಳಸ್ಕೊಳ್ಳಕ್ಕೆ ಮುಂದಾಗಿರೋದು. ಅವ್ರನ್ನ ಕೂಡ ಈ ಪ್ರಚಾರ ಕಾರ್ಯದಲ್ಲಿ ಬಳಸ್ಕೊಂತಾ ಇರೋದು. ಅಂದ್ರೆ ಯಡಿಯೂರಪ್ಪ ಮತ್ತು HDK ಅವ್ರನ್ನ ಒಟ್ಟಾಗಿ ಪ್ರಚಾರ ಕಾರ್ಯದಲ್ಲಿ ಮುಂದುವರಿಸುವಂತೆ ಮಾಡ್ತಾ ಇರುವಂತದ್ದು BY ವಿಜೇಂದ್ರ. ಅಂದ್ರೆ ಗೆಲ್ಲುವ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದ್ದಾರೆ. ಅದೇ ರೀತಿ ಏನು ನಾನು ಅತೃಪ್ತ ಬಣ ಅಂತ ಏನಿದ್ದಾರೆ ಅವ್ರನ್ನ ಕೂಡ ಪ್ರಚಾರದಲ್ಲಿ ಕರಿತೀನಿ, ಮತ್ತೆ ಅವ್ರಿಗೂ ಕೂಡ ನಾನು ಆಹ್ವಾನ ಕೊಡ್ತೀನಿ ಅಂತ ಹಿಂದೆನೂ ಕೂಡ ಹೇಳ್ತಿರೋಂಥದ್ದು. ಅಂದ್ರೆ ಹೈಕಮಾಂಡ್ ಎಲ್ಲವೂ ಒಟ್ಟಾಗಿ ಹೋಗಿ ಅಂತ ಹೇಳಿರೋದ್ರಿಂದ ನಾನು ಎಲ್ಲರನ್ನೂ ಕೂಡ ಕರಿತೀನಿ ಅಂತ ಕೂಡ ವಿಜಯೇಂದ್ರ ಹೇಳಿದ್ರು. ಆದ್ರೆ ಇವತ್ತು ನಡೀತಿರುವ ಪ್ರಚಾರ ಕಾರ್ಯದಲ್ಲಿ ಅವರು ಭಾಗಿಯಾಗ್ತಾರ ಇಲ್ಲ ಎಂಬುದು ಕೂಡ ಸಾಕಷ್ಟು ಕುತೂಹಲ ಮೂಡಿರುವಂತದ್ದು. ಒಂದು ವೇಳೆ ವಿಜಯೇಂದ್ರ ಆಹ್ವಾನ ಕೊಟ್ಟಿದ್ದಾರೆ ಇಲ್ವಾ ಎಂಬುದು ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.